ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರಿಪ್ಟೋ ವರ್ಲ್ಡ್ ಕನ್ನಡ. ಇವತ್ತಿನ ಅಪ್ಡೇಟ್ ಏನಂತಂದರೆ, ನಾವು ಯಾವ ರೀತಿ HCS ಸ್ಕೋರನ್ನು ಇನ್ಕ್ರೀಸ್ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಇಂಟರ್ಲಿಂಕ್ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಿಲ್ವೋ, ಮೈನಿಂಗ್ ಸ್ಟಾರ್ಟ್ ಮಾಡಿಲ್ವೋ ಅಂಥವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೇಕು, ಮೈನಿಂಗ್ ಮಾಡ್ಕೋಬೇಕು ಅನ್ನೋ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಅಲ್ಲಿ ಹೋಗಿ ನೋಡಿಕೊಂಡು ಇನ್ನೂ ಯಾರೆಲ್ಲ ಮೈನಿಂಗ್ ಸ್ಟಾರ್ಟ್ ಮಾಡಿಲ್ಲರೋ ಅಂಥವ್ರು ಸ್ಟಾರ್ಟ್ ಮಾಡಿ. ಮತ್ತು ನಾನು ವಾಟ್ಸಪ್ ಲಿಂಕ್ ಅಲ್ಲಿ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇನ್ನೂ ಯಾರೆಲ್ಲ ಬಂದು ವಾಟ್ಸಪ್ಗೆ ಜಾಯಿನ್ ಆಗಿಲ್ವೋ ಅಂಥವರೆಲ್ಲ ಜಾಯಿನ್ ಆಗಿ. ಯಾಕಂದರೆ ನಾನು ನಿಮಗೆ ಇದ್ರ ಬಗ್ಗೆ ಏನೇ ಅಪ್ಡೇಟು, ಇಂಟರ್ಲಿಂಕ್ ಬಗ್ಗೆ ಹೊಸ ಅಪ್ಡೇಟನ್ನೆಲ್ಲ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಮತ್ತು ಬೇರೆ ಕಂಟೆಂಟ್ಗಳ ಬಗ್ಗೆ ನಾನೆಲ್ಲ ಫ್ರೀಯಾಗೆ, ಯಾವುದು ನಾವು ಅಮೌಂಟ್ ಇನ್ವೆಸ್ಟ್ ಮಾಡೋಂಥದಕ್ಕೆ ನಾನು ಪ್ರೇರಣೆ ಕೊಡಲ್ಲ. ಎಲ್ಲ ಉಚಿತವಾಗಿ ಬರೋದಕ್ಕೆ ಮಾತ್ರ ನಾನು ನಿಮಗೆ ತಿಳಿಸ್ತೀನಿ. ಹಾಗಾಗಿ ಅಲ್ಲೂ ಬಂದು ಜಾಯಿನ್ ಆಗಿ. ಓಕೆ ಫ್ರೆಂಡ್ಸ್, ಇವಾಗ ಯಾವ ರೀತಿ ನಾವು HCS ಸ್ಕೋರನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅದನ್ನು ತೋರಿಸ್ಕೊಡ್ತೀನಿ. ಆ ರೀತಿ ನೀವು ಹೋಗಿ ಮೇ ಬಿ ಮಾಡ್ಕೊಂಡ್ರಿ. ಇವಾಗ ಸ್ವಲ್ಪ ಗ್ಲಿಚಿಂಗ್ಸ್ ಇದ್ದಾವೆ, ಯಾಕಂದರೆ ಆ ಆ್ಯಪು ಅಪ್ಡೇಟ್ ಆಗ್ತಾಯಿದೆ. ಕೆಲವರಿಗೆ ಗ್ರೂಪಲ್ಲಿ ನಮಗೆ ಕಡಿಮೆ ಬರ್ತಾಯಿದೆ, ಮತ್ತು ಕೆಲವರಿಗೆ ಮೈನಿಂಗ್ ಸರಿಯಾಗಿ ಆಗ್ತಾಯಿಲ್ಲ. ಅಂಥವ್ರಿಗೆ ಆ್ಯಪ್ ಎಲ್ಲರೂ ಸ್ವಲ್ಪ ಅಪ್ಡೇಟ್ ಮಾಡ್ತಾಯಿದ್ದಾರೆ. ಅಪ್ಡೇಟ್ ಆದಮೇಲೆ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ ಇದೆಯೋ ಅವೆಲ್ಲ ಸಾಲ್ವ್ ಆಗಿ, ಮತ್ತು ನಿಮ್ಮ ಕಾಯಿನ್ಸ್ ಎಲ್ಲ ಸರಿಯಾಗಿ ಬಂದಿರಲ್ವೋ ಅಂಥವ್ರಿಗೆಲ್ಲ ಕಾಯಿನ್ಸ್ ಮತ್ತೆ ಬರ್ತವೆ ಕ್ಲೀನಾಗಿ. ಮತ್ತು ಇನ್ನೂ ಯಾರೆಲ್ಲ ಇನ್ಯಾಕ್ಟಿವ್ ಆಗಿದ್ದೀರೋ ಅಂಥವರು ಇವಾಗ ಆ್ಯಕ್ಟಿವ್ ಆಗಿ. ಯಾಕಂದರೆ ನೀವು ಇನ್ಯಾಕ್ಟಿವ್ ಆಗಿ ಸುಮಾರು ದಿವಸಗಳಿಂದ ನೀವು ಮೈನಿಂಗ್ ಮಾಡ್ದಂಗೆ ಬಿಟ್ಬಿಟ್ಟಿರ್ತೀರ. ಅಂಥವ್ರಿಗೆ ಮೈನಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಮೈನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ರೆ ನೀವೇನೆಲ್ಲ ಹಿಂದೆ ಕಾಯಿನ್ಸ್ ಎಲ್ಲ ಬರ್ನಿಂಗ್ ಆಗಿರ್ತಾವೋ ಅವೆಲ್ಲ ನೀವು ಮತ್ತೆ ರಿಕವರಿ ಮಾಡ್ಕೋಬೋದು. ನೀವು ಮುಂದಕ್ಕೆ ಬರ್ತವೆ ಕಾಯಿನ್ ಎಲ್ಲ. ಹಾಗಾಗಿ ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಯಾವ ರೀತಿ ನೀವು ಇನ್ಕ್ರೀಸ್ ಮಾಡ್ಕೋಬೇಕನ್ನು ತೋರಿಸ್ಕೊಡ್ತೀನಿ. ಮೊದಲು ಇನ್ನೂ ಯಾರೆಲ್ಲ ಗ್ರೂಪಲ್ಲಿ ಜಾಯಿನ್ ಆಗಿಲ್ವೋ ಗ್ರೂಪಲ್ಲಿ ಜಾಯಿನ್ ಆಗಿ. ಆ ಗ್ರೂಪ್ ಆಪ್ಷನ್ ಇಲ್ಲಿದೆ ನೋಡಿ. ಈ ಥರ ಗ್ರೂಪಲ್ಲಿ ಜಾಯಿನ್ ಆಗಬೇಕು. ಜಾಯಿನ್ ಆದರೆ ನಿಮ್ಮದು HCS ಸ್ಕೋರು ಪ್ಲಸ್ಸು ನೀವು ಅಲ್ಲಿ 6 ಸೈಕಲ್ಸ್ ಮೈನಿಂಗ್ ಮಾಡಿದ್ರೆ, ಇಲ್ಲಿ ಮಾಮೂಲಾಗಿ ನೀವು 6 ಸೈಕಲ್ಸ್ ಮೈನಿಂಗ್ ಮಾಡಿದ್ರೆ ಅಲ್ಲೂ 6 ಸೈಕಲ್ಸು 180 ಬರ್ತವೆ ಇಲ್ಲಿ. ಅದೇ ರೀತಿ ಅಲ್ಲೂ ಈ 180 ಪ್ಲಸ್ ಅಲ್ಲಿ 180, ನೀವು 5 ಟೈಮ್ಸ್ ಮಾಡಿದ್ರೆ 150 ಪ್ಲಸ್ 150 ನಿಮಗೆ 300 ಬರ್ತವೆ. ಹಾಗಾಗಿ ಗ್ರೂಪಲ್ಲಿ ಫಸ್ಟ್ ಜಾಯಿನ್ ಆಗಿ ನಿಮ್ಮ HCS ಸ್ಕೋರು ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಮತ್ತು ಕೆಲವು ಗೇಮ್ಗಳಿದ್ದಾವೆ ಇದರಲ್ಲಿ, ಆ ಗೇಮ್ಗಳು ಆಡಬೇಕಾಗುತ್ತೆ. ಫುಟ್ಬಾಲ್ ಗೇಮು ನೋಡಿ, ಇವೆಲ್ಲ ಗೇಮ್ಗಳಿದ್ದಾವೆ. ಇವೆಲ್ಲ ಆಡಿ ನಿಮ್ಮ HCS ಸ್ಕೋರ್ನ ಇನ್ಕ್ರೀಸ್ ಮಾಡ್ಕೋಬೋದು. ನೋಡಿ ಇವೆಲ್ಲ ಗೇಮ್ಗಳು. ಟೈಮ್ ಇದ್ದರೆ ಆಡಿ, ಇಲ್ಲಾಂದರೆ ನಾನೇನು ಇದು ಕಡ್ಡಾಯವಾಗಿ ಆಡಬೇಕಂತೇನಿಲ್ಲ. ನೀವು ಮಾಮೂಲು ಫಸ್ಟ್ ಮೈನಿಂಗು ರೆಗ್ಯುಲರಾಗಿ ಮೈನಿಂಗ್ ಮಾಡ್ಕೋಬೇಕು. ರೆಗ್ಯುಲರಾಗಿ ಮೈನಿಂಗ್ ಮಾಡಬೇಕು. 6 ಸೈಕಲ್ಸು ಮೈನಿಂಗ್ ಮಾಡಲಿಕ್ಕೆ ನೋಡ್ಕೊಳ್ಳಿ. ಒಂದು ಮೈನಿಂಗ್ ಸೆಕ್ಷನ್ ಮಾಡಿದ್ರೆ ನಿಮಗೆ 40 ಪಾಯಿಂಟ್ಸು ನಿಮಗೆ HCS ಬರುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ಗ್ರೂಪಲ್ಲಿ ಇನ್ನೂ ಯಾರೆಲ್ಲ ಜಾಯಿನ್ ಆಗಿಲ್ಲ ಅಂತಾರೆ ಗ್ರೂಪಲ್ಲಿ ಜಾಯಿನ್ ಆಗಿ. ಆ ಗ್ರೂಪಿಂದ ಸಮೇತ ನಿಮಗೆ HCS ಸ್ಕೋರ್ ಜಾಸ್ತಿ ಆಗುತ್ತೆ. ಇದೊಂದು. ಮತ್ತು ನೀವು ಟ್ರೇಡಿಂಗು, ಸ್ವ್ಯಾಪಿಂಗು ಇವೆಲ್ಲ ಮಾಡ್ಕೋಬೇಕಾಗುತ್ತೆ. ಅದು ಇವಾಗ ತೋರಿಸ್ಕೊಡ್ತೀನಿ. ಆ ರೀತಿ ಅದು ಮಾಡ್ಕೊಳ್ಳಿ. ಇಷ್ಟ ಇದ್ದರೆ ಮಾಡ್ಕೋಬೇಕು. ಅದು ಅಮೌಂಟ್ ಎಲ್ಲ ನಾವು ಡಾಲರ್ಸ್ ರೂಪದಲ್ಲಿ ತಗೋಬೇಕು. ಮತ್ತು BNB ಪರ್ಚೇಸ್ ಮಾಡಬೇಕಾಗುತ್ತೆ. BNB ಪರ್ಚೇಸ್ ಮಾಡಿ ಅಲ್ಲಿ ನೀವು ಯಾವ ರೀತಿ ಸ್ವ್ಯಾಪಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಆ ರೀತಿ ಹೋಗಿ ಸ್ವ್ಯಾಪಿಂಗ್ ಮಾಡಿಕೊಂಡ್ರೆ, ಸ್ವಾಪಿಂಗ್ ಆಗಲಿ ಟ್ರೇಡಿಂಗ್ ಆಗಲಿ ಮಾಡಿದ್ರೆ ನಿಮಗೆ HCS ಸ್ಕೋರು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಈ HCS ಸ್ಕೋರು ಜಾಸ್ತಿ ಇದ್ದರೆ ನಿಮಗೆ ITLG ವೆರಿಫೈ ಕಾಯಿನ್ಸು ಜಾಸ್ತಿ ಬರ್ತವೆ. ಇನ್ನೂ ಒಂದು ವಿಚಾರ, 10,000, 20,000, 50,000, 1 lakh ಬಿಲೋ ಒಳಗಡೆ ಯಾರೆಲ್ಲ ಕಾಯಿನ್ಸ್ ಇರ್ತಾವೋ ಅಂಥವ್ರಿಗೆ ಒಂದು ಒಳ್ಳೆ ಗುಡ್ ನ್ಯೂಸು. HCS ಸ್ಕೋರ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ, ಎಲ್ಲ 100% ನಿಮ್ಮವು ವೆರಿಫೈ ಆಗಿಬಿಡ್ತವೆ. ವೆರಿಫೈ ಆದಾಗ ನೀವು P2P ಪರ್ಸನ್ ಟು ಪರ್ಸನ್ನು P2Pಯಲ್ಲಿ ನೀವು ಟ್ರಾನ್ಸ್ಫರ್ ಮಾಡ್ಕೊಬೋದ್ರೆ, ಆವಾಗ ಬ್ಲಾಕಲ್ಲಿ ನನಗೆ ಬೇಕಾದರೆ ನಾನು ಇಷ್ಟ ಇದ್ದರೆ ನಾನು ಇಷ್ಟಂತ ನಾನು 10 ರೂಪಾಯೋ 5 ರೂಪಾಯೋ 20 ರೂಪಾಯಿ ಈ ರೀತಿ ಒಂದು ಕಾಯಿನ್ ITLG ವೆರಿಫೈ ಆಗಿರೋ ಕಾಯಿನ್ನ ನಾನು ಪರ್ಚೇಸ್ ಮಾಡ್ಬೋದು. ಇಷ್ಟು ಕೊಡ್ತಿದ್ಯಾ, ಇಷ್ಟು ಇಲ್ಲ ಅಂತ ನಾವು ಏನೋ ಮಾತುಗಳು ಆಡ್ಕೊಂಡು ನಿಮಗೆ ಬೇಕಾದ್ರೆ ಇಷ್ಟ ಇದ್ದರೆ ತಗೋಬೋದು, ಇಲ್ಲ ನಂಗೆ ಇಷ್ಟ ಇದ್ದರೆ ತಗೋಬೋದು, ಮಾರ್ಕೋಬೋದು. ಈ ರೀತಿ ಆಗುತ್ತೆ. ಅದು ಬಿಫೋರೇ ಬರುತ್ತೆ ಅದು ಆಪ್ಷನ್ನು. ಇದು ಒಳ್ಳೆಯ ಆಪರ್ಚುನಿಟಿ. ಇವಾಗ 50,000 ಅಟ್ಲೀಸ್ಟ್ 10,000 ಎಕ್ಸಾಂಪಲ್ ನಿಮ್ಮ ಹತ್ರ ಇದ್ದರೆ 10 ರೂಪಾಯಿ ಅಂದರು 5 ರೂಪಾಯಿ ಅಂದರು 50,000
₹4 ಅಂದರೆ 40,000. ಆ ರೀತಿ P2P ಟ್ರಾನ್ಸ್ಫರ್ ಮಾಡ್ಕೋಬೋದು. ಆ ಸಮಯ ಬಂದಾಗ ನಾನೇ ನಿಮ್ಗೆ ಬೇಕಾದರೆ ಮಾರ್ಕೊಡ್ತೀನಿ. ಅವತ್ತು ಏನು ಬ್ಲಾಕಲ್ಲಿ ಏನು ಪ್ರೈಸ್ ಇರುತ್ತೋ ಆ ಪ್ರೈಸು ರೀಸನಬಲ್ಗೆ ನಿಮ್ಗೆ ಮಾರ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಚಾರ, ಈಗ ನಾವು HCSನ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಆ ರೀತಿ ನೀವು ಮಾಡ್ಕೊಂಡಂಗಿದ್ರೆ ಮಾಡ್ಕೊಳ್ಳಿ. ಏನಂದರೆ ಡಾಲರ್ಸ್ ಎಲ್ಲ ನೀವು ಏನು ಸೆಂಡ್ ಮಾಡಿಸ್ಕೊಂಡು ಅಂದರೆ ಪರ್ಚೇಸ್ ಮಾಡಿಕೊಂಡು ನೀವು ಸ್ಕೋರ್ನ ರೈಸ್ ಮಾಡ್ಕೋಬೋದು. ಅದು ಯಾವ ರೀತಿ ನಾನು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಬನ್ನಿ ಮತ್ತು ವ್ಯಾಲೆಟಿಗೆ ಬನ್ನಿ. ವ್ಯಾಲೆಟಿಗೆ ಬಂದ ನಂತರ ಈ ಥರ ಬರ್ತಿರಲ್ಲ ನೋಡಿ, ನನ್ನ ಹತ್ರ 41.43 ಅಂದರೆ ನಾನು ಪರ್ಚೇಸ್ ಮಾಡಿರೋ USDT. ನಾವು ಫಸ್ಟು ಮೈನಿಂಗ್ ಮಾಡಬೇಕಂದ್ರೆ ನಮಗೆ ಬಿನಾನ್ಸು ಒಂದು $8 ಅಂದರೆ ಬಿನಾನ್ಸ್ ಕಾಯಿನನ್ನು ನಾವು ಒಂದು $10 ಪರ್ಚೇಸ್ ಮಾಡ್ಕೋಬೇಕು. ಮತ್ತು ನೋಡಿ ಬೈನಾನ್ಸ್ ಕಾಯಿನ್ ಮೇಲೆ ನೀವು ಯಾರಾದ್ರ ಹತ್ರ ತಗೋಬೇಕಂದ್ರೆ ನೋಡಿ USDT ಅಂತ ಇದೆಯಲ್ಲ, T ಅಂತ 32 ಇದೆ ನೋಡಿ ಇಲ್ಲಿ. ಆ ರೀತಿ ನೀವು ಪರ್ಚೇಸ್ ಮಾಡಿಕೊಂಡು ನೀವು USDTನ ನೀವು ಸ್ಟೇಕ್ ನಿಮ್ಮ ಅಕೌಂಟಲ್ಲಿ ಇಟ್ಕೊಂಡು ನೀವು ಈಗ ಇದೇನು ಹ್ಯೂಮನ್ ಕ್ರೆಡಿಟ್ ಸ್ಕೋರ್ನ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ನನ್ನ ಹತ್ರ ಎಕ್ಸಾಂಪಲ್ಲು 2.0496 ಇದೆ ನೋಡಿ, ಇಲ್ಲಿ 2.0496 ಅಂತಿದೆ ಅದು. ಮತ್ತು ಈ ಕಡೆ SCS ಫ್ರಮ್ ದ ವಾಲೆಟ್ ಅಂದರೆ ನಾವು ಇಲ್ಲಿ ಸ್ವ್ಯಾಪ್ ಮಾಡ್ಕೊತೀವಲ್ಲ, ಟ್ರೇಡ್ ಮಾಡೋದು, ಸ್ವ್ಯಾಪ್ ಮಾಡೋದು, ಈ ಥರ ಮಾಡಿಕೊಂಡ್ರೆ ನಮಗೆ ಇನ್ಕ್ರೀಸ್ ಆಗುತ್ತೆ. ಬಟ್ ನಮ್ಗೆ ಫೀಸು ಸ್ವಲ್ಪ ಕಟ್ಟಾಗುತ್ತೆ. ಯಾರಾದರೂ ಮಾಡಿಕೊಂಡು ನಿಮ್ಮ ಹ್ಯೂಮನ್ ಕ್ರೆಡಿಟ್ ಸ್ಕೋರ್ನ ಇನ್ಕ್ರೀಸ್ ಮಾಡ್ಕೋಬೇಕಂತಂದರೆ ಅಂಥವ್ರು ಮಾತ್ರ ಮಾಡ್ಕೊಳ್ಳಿ. ಟ್ರೇಡಿಂಗ್ ಬಗ್ಗೆ ಮತ್ತು ಸ್ವ್ಯಾಪ್ ಮಾಡ್ಕೊಳ್ಳಿ ಸಾಕಷ್ಟೇ. ನೀವಿಷ್ಟೇ ಡಾಲರ್ಸ್ ತಗೋಬೇಕು ಅನ್ನೋದೇನಿಲ್ಲ. ಒಂದು ಬಿನಾನ್ಸ್ ಕಾಯಿನ್ನು ಒಂದು $5 ತಗೊಳ್ಳಿ ಮತ್ತು ಒಂದು 20 ಎಕ್ಸಾಂಪಲ್ಲು ನೀವು USDT ಇಟ್ಕೊಂಡು ಮತ್ತು ಸ್ವ್ಯಾಪ್ ಮಾಡಬೇಕು. ಇವಾಗ ಎಕ್ಸಾಂಪಲ್ಲು ಯಾವ ರೀತಿ ಸ್ವ್ಯಾಪ್ ಮಾಡಬೇಕು ನಂದು ನೋಡಿ, ಇಲ್ಲಿ 2.0496 ಇದೆಯಲ್ಲ, ಇದನ್ನು ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ನೋಡಿರಿ. ಈಗ ಎಕ್ಸಾಂಪಲ್ಲು ಇಲ್ಲಿಗೆ ಬನ್ನಿ, USDTಗೆ ಮತ್ತು ಸ್ವ್ಯಾಪ್ ಅಂತ ಇದೆಯಲ್ಲ, ಸ್ವ್ಯಾಪ್ನಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ನಾನು ನೋಡಿ USDT 32 ಇದ್ದಾವೆ ಮತ್ತು USDಗೆ ನಾವು ಏನು ಸ್ವ್ಯಾಪ್ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ ಒಂದು ಹೊಡೀರಿ, ಇದನ್ನೆಲ್ಲ ತೆಗೆದುಬಿಡಿ. ಇದನ್ನೆಲ್ಲ ತೆಗೆದು ಈ ಥರ ಬರುತ್ತೆ ರಿವ್ಯೂ ಆರ್ಡರ್. ಓಕೆ, ರಿವ್ಯೂ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಟ್ಟ ನಂತರ ಸಬ್ಮಿಟ್ಟು, ಬ್ಯಾಕ್ ಟು ಹೋಮ್. ನನ್ನ ಹತ್ರ ಇಷ್ಟು ನೋಡಿ, ಇವಾಗ ಎಷ್ಟಾಗಿದೆ 2.2642. ಇಷ್ಟು ಹ್ಯೂಮನ್ ಸ್ಕೋರು ಜಾಸ್ತಿ ಆಗಿದೆ ನಂದು. ಹಾಗಾಗಿ ಎಲ್ಲರೂ ಈ ರೀತಿ ಮಾಡ್ಕೊಂಡಂಗಿದ್ರೆ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.